ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ತಾನೇ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಅಂತ ನೋಡೋಣ. ಇವತ್ತೊಂದು ಈಸಿಯಾಗಿರೋಂಥ ಡಿಸೈನ್ ನೋಡೋಣ. ಅದಕ್ಕೋಸ್ಕರ ಅಂತ ನಾನು ಆರೆಳೆ ರೆಡಿ ಮಾಡಿದ್ದೆ. ಅದನ್ನು ಲೇಸ್ ಬ್ಯಾಕ್ ಸೈಡ್ ಇಟ್ಟು ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. 1 or 2 ಲಾಕ್ ಮಾಡಿ ಸೆಕ್ಯೂರ್ ಆಗಿರುತ್ತೆ. ಸೊ ಲಾಕ್ ಅನ್ನೋದು ಮಾಡಾದ್ಮೇಲೆ ಈಗ ನಾನು ಸ್ವಲ್ಪ ದಾರನನ್ನ ಮೇಲೆ ಮಾಡಿ ಈ ಥರ ಒಂದು ಏನು ಹೇಳ್ತೀವಂದ್ರೆ ಇದಕ್ಕೆ ಡ್ರಮ್ ಅಂತಲೂ ಹೇಳ್ಬೋದು. ಆದರೆ ತುಂಬ ಲೆಂತ್ ಇರೋ ಡ್ರಮ್ ಅಲ್ಲ, ಇದು ತುಂಬ ಶಾರ್ಟ್ ಇರೋ ಡ್ರಮ್ಮು. ಸೊ ಡ್ರಮ್ ಬೀಡ್ ಥರ ಇದೆ. ಸೊ ಈ ಬೀಡನ್ನು ಇನ್ಸೆಟ್ ಮಾಡಿ ನಾನು ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಮೆಟೀರಿಯಲ್ ರಿಕ್ವೈರ್ಡ್ ಇಲ್ಲ, ಹಾಗೆಯೇ ತುಂಬ ಈಸಿ ಹಾಗೆ ಬೇಸಿಕ್ ಡಿಸೈನ್ ಕೂಡ ಇದು. ಸೊ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಚೈನು ಯಾವುದಾದ್ರೂ ಹೇಳ್ಬೋದು ನಾವು. ಸೊ ಈ ಥರ ನಾನು ಒಂದು ಸಿಂಗಲ್ ಕ್ರೋಶೆ ಅನ್ನೋದನ್ನ ಹಾಕಿದ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಅನ್ನೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಾರೆ ನನಗೆ ಇಲ್ಲಿ ಎಷ್ಟು ಸಿಂಗಲ್ ಕ್ರೋಶೆ ಅಂದರೆ ಇನ್ಕ್ಲೂಡಿಂಗ್ ಲಾಕ್ ಮಾಡಿರೋದು ಸೇರಿ ನಮಗೆ 3 ಸಿಂಗಲ್ ಕ್ರೋಶೆ ಅನ್ನೋದು ಬರುತ್ತೆ. ಸೊ ಸಿಂಗಲ್ ಕ್ರೋಶೆ 3 ಆದಮೇಲೆ ಅಂದರೆ ಒಂದು ಲಾಕು ಪ್ಲಸ್ ಸಿಂಗಲ್ ಕ್ರೋಶೆಗಳು ಅವೆರಡು ಮಾಡಿದ ಮೇಲೆ ನಾನು ಅಲ್ಲಿಂದ 6 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 6 ಅಥವಾ 7 ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 ಹಾಕ್ಕೊಂಡಿದ್ದೀನಿ. ಸೊ 7 ಚೈನ್ ಹಾಕ್ಕೊಂಡಿದ್ದೀನಿ. 7 ಚೈನ್ ಹಾಕ್ಕೊಂಡು ಎಲ್ಲ ಬರುತ್ತೋ ನೋಡಿಬಿಟ್ಟು ಅಲ್ಲಿಗೆ ಲಾಕ್ ಮಾಡಬಾರ್ದು. 4 ಚೈನ್ ಗ್ಯಾಪ್ ಅಥವಾ 5 ಚೈನ್ ಗ್ಯಾಪ್ ಅಷ್ಟು ನಾವು ಇಟ್ಟು ಲಾಕ್ ಮಾಡಬೇಕು. ಅಂದರೆ ಒಂದು ಸ್ವಲ್ಪ ಲೂಸಾಗಿ ಲಾಕ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಸೊ 7 ಚೈನ್ ಹಾಕಿದ್ದೀವಿ ಅಂದರೆ 7 ಚೈನ್ ಎಷ್ಟು ಇದೆಯೋ ಅಷ್ಟೇ ಉದ್ದಕ್ಕೆ ನಾವು ಲಾಕ್ ಅನ್ನೋದನ್ನ ಮಾಡಬಾರ್ದು. ಸೊ ಅದಾದಮೇಲೆ ಲಾಕ್ ಅನ್ನೋದು ಮುಗಿಸ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅನ್ನೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶೆ ಒಂದು ಹಾಕ್ಕೊಂಡಿದ್ದಾದಮೇಲೆ ಅಗೇನ್ ಇನ್ನೊಂದು ಸಿಂಗಲ್ ಕ್ರೋಶೆ ಅನ್ನೋದನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಒಂದು ಬೀಡಿನ ಸೆಟ್ ಆದಮೇಲೆ 7 ಸಿಂಗಲ್ ಕ್ರೋಶೆ. ಅದೇ ಥರ ಚೈನ್ ಅನ್ನೋದು ಹಾಕಿದ್ಮೇಲೆ ಕೂಡ ನಾವು 2 ಸಿಂಗಲ್ ಕ್ರೋಶೆ ಅನ್ನೋದನ್ನ ಹಾಕಬೇಕಾಗುತ್ತೆ. ಈಗ ನಾನು ಒಂದು ಸ್ವಲ್ಪ ದಾರನನ್ನ ಮೇಲೆ ಮಾಡಿ ಇದೇ ಥರ ಒಂದು ಬೀಡನನ್ನು ಇನ್ಸೆಟ್ ಮಾಡ್ತೀನಿ. ಸೊ ಬೇಸ್ಲೈನ್ ಇದೇ ಆಗಿರುತ್ತೆ ಗೈಸ್. ಅಂದರೆ ಕೊನೆವರೆಗೂ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಮಗೆ ಇದೇ ಬೇಸ್ಲೈನ್ ಆಗಿರುತ್ತೆ. ಅಂದರೆ ಒಂದು ಬೀಡನನ್ನು ಇನ್ಸೆಟ್ ಮಾಡ್ತೀವಿ. ಸೊ ಬೀಡ್ ಲಾಕ್ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಆದಮೇಲೆ ಅಲ್ಲಿಂದ 2 ಸರಿ ಸಿಂಗಲ್ ಚೈನನ್ನು ಹಾಕಿರ್ತೀವಿ. ಸೊ ಸಿಂಗಲ್ ಚೈನ್ ಆದಮೇಲೆ 7 ಟೈಮು ಅಂದರೆ 7 ಚೈನನ್ನು ಹಾಕಿ 5 ಚೈನು ಗ್ಯಾಪ್ ಅಷ್ಟು ನಾವು ಲಾಕ್ ಅನ್ನೋದನ್ನ ಮಾಡಿ ಅಗೇನ್ 2 ಸಿಂಗಲ್ ಚೈನನ್ನು ಮಾಡಿಕೊಂಡು ಅದಾದ ನಂತರ ಬೀಡನನ್ನು ಇನ್ಸೆಟ್ ಮಾಡ್ತೀವಿ. ಸೊ ಬೇಸ್ಲೈನ್ ಅನ್ನೋದು ಇದೇ ಥರ ಇರುತ್ತೆ. ಫುಲ್ ಮುಗಿಸ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಬೇಸ್ಲೈನ್ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ಗೆ ಮೂವ್ ಆನ್ ಆಗಿದ್ದೀವಿ. ಅದಕ್ಕೆ ಅಂತ ನಾನು ಬೇರೆ ಕಲರ್ ದಾರ ಅನ್ನೋದನ್ನ ತಗೊಂಡೆ. ಸೊ ಆ್ಯಸ್ ಯೂಶ್ವಲ್ ಸ್ಟಾರ್ಟಿಂಗಲ್ಲಿಟ್ಟು ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಲಾಕ್ ಅನ್ನೋದನ್ನ ಮಾಡಿಕೊಂಡು ನಾವೇನು ಬೀಡ್ ಇನ್ಸೆಟ್ ಮಾಡಿದ್ವಲ್ಲ ಆ ಬೀಡ್ ಕೆಳಗಡೆ ಥ್ರೆಡ್ ಅನ್ನೋದು ಬರಬೇಕಾಗುತ್ತೆ. ಸೊ ಅದಕ್ಕೆ ಅಂತ ಕಂಟಿನ್ಯೂ ಆದಂಗಿರಲಿ ಅಂತ ಒಂದು ಸಿಂಗಲ್ ಚೈನನ್ನು ಹಾಕ್ಕೊಂಡು ಅಲ್ಲಿಂದ ನಾನು 3 ಚೈನನ್ನು ಹಾಕ್ಕೊಂಡೆ. ಸೊ ನೋಡಿ ಈ ಥರ 3 ಚೈನನ್ನು ಹಾಕ್ಕೊಂಡು ಹಿಂದ್ಗಡೆಯಿಂದ ಹಿಂದ್ಗಡೆಯಿಂದ ತಗೊಂಡೋಗಿ ಬೀಡ್ ಲಾಕ್ ಮಾಡಿದ್ನಲ್ಲ ಅದೇ ಬೀಡ್ ಲಾಕ್ ಮಧ್ಯಕ್ಕೆ ನಾವು ಮತ್ತೆ ಒಂದು ಸರಿ ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಇದು ಬಂದು ಬೀಡ್ ಕೆಳಗಡೆನೇ ಬರಬೇಕು. ಬೀಡ್ ಮೇಲ್ಗಡೆ ಬಂತು ಅಂದರೆ ನೋಡೋದಕ್ಕೆ ಚೆನ್ನಾಗಿರಲ್ಲ. ಸೊ ಅದಾದ ನಂತರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಯನ್ನು ಹಾಕಿದ್ವಲ್ಲ ಆ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಅನ್ನೋದನ್ನ ಹಾಕ್ತಾಯಿದ್ದೀನಿ. ಈಗ ಸುಜಿ ಮೇಲೆ ನಾನು ಒಂದು ಸರಿ ದಾರನ ಸುತ್ಕೊಂಡು ನಾವೇನು 7 ಚೈನ್ ಹಾಕಿದ್ವಲ್ಲ ಆ 7 ಚೈನಿಗೆ ಬಂದುಬಿಟ್ಟು ನಾನು ಹಾಫ್ ಡಬಲ್ ಕ್ರೋಶೆ ಅನ್ನೋದನ್ನ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ಕೊಂಡು 7 ಚೈನ್ ಗ್ಯಾಪಿಂದ ದಾರನನ್ನು ತಂದು 3 ಲೂಫ್ ಆಗಿರುತ್ತೆ. 3 ಲೂಫ್ ಸೇರಿ ಒಂದನ್ನು ಮಾಡುತ್ತೀವಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ನನಗೆ ಒಟ್ಟಾರೆ ಎಷ್ಟು
ಸಿಂಗಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಬರುತ್ತಂತ ಗೊತ್ತಿಲ್ಲ. ಬಟ್ ಆದರೆ ನಾವೇನು 7 ಚೈನ್ ಹಾಕಿದ್ವಲ್ಲ ಆ 7 ಚೈನ್ ಕವರ್ ಆಗೋಷ್ಟು ನಾವು ಹಾಫ್ ಡಬಲ್ ಕ್ರೋಶೆ ಅನ್ನೋದನ್ನ ಹಾಕಬೇಕು. ಸೊ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಒಟ್ಟಾರೆ ನನಗೆ 12 ಹಾಫ್ ಡಬಲ್ ಕ್ರೋಶೆ ಅನ್ನೋದು ಹಿಡಿಸಿದೆ, ಅಂದರೆ 7 ಚೈನ್ ಗ್ಯಾಪಿಗೆ. ಎಷ್ಟು ಎಂಬೋಸ್ಡಾಗಿ ಹಾಕಿರ್ತೀವೋ ಅಷ್ಟು ಚೆನ್ನಾಗಿ ಡಿಸೈನ್ ಅನ್ನೋದು ಬರುತ್ತೆ. ಆದಷ್ಟು ನೀವು ಜಾಸ್ತಿನೇ ಮಾಡ್ಕೊಳ್ಳಿ. ಸೊ ಈಗ ಮುಗಿಸಿದ್ಮೇಲೆ ಎಲ್ಲ ಬರುತ್ತೋ ನೋಡಿ ನಾನು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಿಂಗಲ್ ಚೈನ್ ಹಾಕಿದ್ವಲ್ಲ ಪ್ರೀವಿಯಸ್ ಲೈನಿಗೆ, ಆ ಲೈನಿಗೆ ನಾನು ಸಿಂಗಲ್ ಚೈನ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಆದ ನಂತರ ಬೀಡ್ ಕೆಳಗಡೆ ನಾವು 3 ಚೈನನ್ನು ಹಾಕಿ ಬೀಡ್ ಕೆಳಗಡೆಯಿಂದ ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀವಿ. ಸೊ ಬೇಸ್ ಲೈನ್ ಮುಗಿದ್ಮೇಲೆ ಸೆಕೆಂಡ್ ಲೈನ್ ಅನ್ನೋದು ಇದೇ ಥರ ಇರುತ್ತೆ. ಅಂದರೆ ಬೀಡ್ ಕೆಳಗಡೆ ಬಂದು ನಾವು 3 ಚೈನನ್ನು ಹಾಕಿರ್ತೀವಿ, ಅದು ಬಂದು ಕಂಪಲ್ಸರಿ ಕುಚ್ಚು ಕಟ್ಟೋದಕ್ಕೆ. ಅದಾದಮೇಲೆ ಡಬಲ್ ಕ್ರೋಶೆ ಅನ್ನೋದು ಅಂದರೆ ಹಾಫ್ ಡಬಲ್ ಕ್ರೋಶೆ ಅನ್ನೋದು ಚೈನ್ ಫುಲ್ಲು ಎಷ್ಟು ಚೈನ್ ಹಾಕಿದ್ದೀವೋ ಅಷ್ಟು ಚೈನ್ ಫುಲ್ಲು ಮಾಡಿರ್ತೀವಿ. ಸೊ ನೋಡಿ ನಾನು ಸೆಕೆಂಡ್ ಲೈನ್ ಕೂಡ ಮುಗಿಸಿ ಥರ್ಡ್ ಒನ್ನಿಗೆ ಮೂವ್ ಆನ್ ಆದೆ. ಅದಕ್ಕೆ ಅಂತ ಡಿಫ್ರೆಂಟ್ ಕಲರನ್ನು ತಗೊಂಡಿದ್ದೆ. ಸೊ ಆಲ್ರೆಡಿ ಆಲ್ಮೋಸ್ಟ್ ಮುಗಿಸಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿಬಿಟ್ಟು. ನಾನು ಹೇಳಿದ್ದಲ್ವ ಇದು ಸಿಂಪಲ್ ಡಿಸೈನೇ, ಜಾಸ್ತಿ ಮೆಟೀರಿಯಲ್ ಕೂಡ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಈಗ ನಾವು 3ನೇ ಕಲರ್ ತಗೊಂಡಿದ್ವಲ್ಲ ಅದನ್ನು ಆ್ಯಸ್ ಯೂಶ್ವಲ್ ದಾರಾನ ಲಾಕ್ ಅನ್ನೋದನ್ನ ಮಾಡಿ ಸ್ಟಾರ್ಟಿಂಗಿಂದ ನಾವೇನು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಹಾಫ್ ಡಬಲ್ ಕ್ರೋಶೆಗೆ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಹಾಕ್ತಾಯಿದ್ದೀನಿ. ಎವ್ರಿ ಹಾಫ್ ಡಬಲ್ ಕ್ರೋಶೆ ಮಧ್ಯದಲ್ಲೂ ನನಗೆ ಒಂದು ಗ್ಯಾಪ್ ಅನ್ನೋದು ಕಾಣಿಸ್ತಾ ಇರುತ್ತೆ. ನಿಮಗೆ ಹೋಲ್ ಅನ್ನೋದು ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಆ ಗ್ಯಾಪ್ ಮಧ್ಯೆಯಿಂದ ದಾರನನ್ನು ತಂದು 3 ಲೂಫ್ ಆಗಿರುತ್ತಲ್ವ, 2 ಲೂಫ್ 1 2 ಲೂಫ್ 1 ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತೀನಿ. ಸೊ ಇದೆಲ್ಲರೂ ಮಾಡೋಂಥ ಡಿಸೈನೇ. ಬಟ್ ಆದರೆ ಏನೋ ಒಂದು ವಿಷಯ ಅಂದರೆ ನಾವು ಇಲ್ಲಿಗೆ ಮೊದಲನೇದಾಗಿಯೇ ಬೇಸ್ ಲೈನ್ ಆದಮೇಲೆ 2ನೇ ಲೈನ್ ಅನ್ನೋದನ್ನ ನಾವು ಹಾಫ್ ಡಬಲ್ ಕ್ರೋಶೆಯಿಂದ ಮಾಡಿದ್ದೀವಿ. ಸೊ ಯಾವಾಗಲೂ ಫಸ್ಟ್ ಲೈನ್ ಅಥವಾ 2ನೇ ಲೈನ್ ಬಂದುಬಿಟ್ಟು ನಾವು ಯಾವತ್ತೂ ಹಾಫ್ ಡಬಲ್ ಕ್ರೋಶೆ ಅನ್ನೋದನ್ನ ಇದುವರೆಗೂ ಮಾಡಿಲ್ಲ. ಅಂದರೆ ಡಬಲ್ ಕ್ರೋಶೆ ಅಥವಾ ಟ್ರಿಬಲ್ ಕ್ರೋಶೆ ಆ ಥರದನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಮಾಡಿ ಡಬಲ್ ಕ್ರೋಶೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋದೇ ಈ ಅಟೆಂಪ್ಟು. ಸೊ ತುಂಬ ಚೆನ್ನಾಗೇ ಬಂದಿದೆ. ನಾನು ಕೊನೆವರೆಗೂ ಮುಗಿಸಿದ್ದೀನಿ ನೋಡಿ ಈಗ. ಸೊ ಅದೇ ಥರನೇ ಅಂದರೆ ಬೇಸ್ ಲೈನ್ ಮುಗಿಸಿದ್ಮೇಲೆ ನಾವು ಹಾಫ್ ಡಬಲ್ ಕ್ರೋಶೆ 2ನೇ ಲೈನಿಗೆ ಮುಗಿಸಿ ಮತ್ತು ಥರ್ಡ್ ಲೈನ್ಗೆ ಡಬಲ್ ಕ್ರೋಶೆ ಅನ್ನೋದನ್ನ ಹಾಕಿರ್ತೀವಿ. ಸೊ ಈ ಥರನೇ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ಸೊ ದಾರ ಬಂದುಬಿಟ್ಟು ನಿಮ್ಮ ಇಷ್ಟ ಯಾವ ಕಲರ್ ಬೇಕಾದ್ರೂ ತೊಗೋಬೋದು. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ತೊಗೊಂಡೆ. ಹಾಗೆ ಬೇಸ್ ಲೈನ್ಗೆ ಬಂದುಬಿಟ್ಟು ಇದೇ ತೊಗೋಬೇಕು ಬೇರೆ ಕಲರೇ ತೊಗೋಬೇಕು ಅಂತೇನಿಲ್ಲ. ನೀವು ಇವನ್ ಫುಲ್ ಏನು ಆರ್ಚ್ ಮಾಡಿದ್ದೀರೋ ಎಲ್ಲನೂ ಸಿಂಗಲ್ ಕಲರಲ್ಲಿ ಮಾಡೋದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ಕ್ಲಾರಿಫೈ ಆಗಬೇಕು ಅನ್ನೋಕ್ಕೋಸ್ಕರ ನಾನು 3 ಕಲರ್ ಅನ್ನೋದನ್ನ ಯೂಸ್ ಮಾಡಿದ್ದೆ. ಸೊ ಈಗ ನಾನು ಆ ಬೀಡ್ ಏನಿದೆಯಲ್ವ 3 ಚೈನ್ ಹಾಕಿದ್ವಲ್ಲ ಆ ಬೀಡ್ ಕೆಳಗಡೆ ನಾನು ಕುಚ್ಚು ಕಟ್ಬಿಟ್ಟು ಫೈನಲ್ ಆಗಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಗಾಯ್ಸ್ ಇದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.